ನೋಡಿ, JDS ಎಂದು ಕೂಡ ಸೈಲೆಂಟಾಗಿ ಕೂತಂಥದ್ದಲ್ಲ. ಇವತ್ತು ದೇವೇಗೌಡರು ಸಾಹೇಬರು ಹುಟ್ಟು ಹೋರಾಟಗಾರರು. ಇವತ್ತು ಏನಾದರೂ ಈ ಪ್ರಾದೇಶಿಕ ಪಕ್ಷ ಏನಾದರೂ ಹುಟ್ಟಿದೆ ಅಂತಕ್ಕಂಥದ್ದಾದರೆ ಹೋರಾಟದ ಹಿನ್ನೆಲೆಯಲ್ಲೇ ಇವತ್ತು ಈ ಪ್ರಾದೇಶಿಕ ಹುಟ್ಟಿರ್ತಕ್ಕಂಥದ್ದು. ಎಂದು ಕೂಡ ಜನತಾದಳ ಪಕ್ಷ ರಾಜ್ಯದ ಜನತೆಗೆ ಒಂದು ಹೊರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ಯಾವ ಒಂದು ತೀರ್ಮಾನಗಳು ತಗೊಂಡಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಒಂದು ಧ್ವನಿಯಾಗಿ ಇವತ್ತು ರಾಜ್ಯದ ಜನತೆ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಈಗಲೂ ಕೂಡ ಅಷ್ಟೇ, ಮುಂದೆನೂ ಕೂಡ ಅಷ್ಟೇ. ಜನಸಾಮಾನ್ಯರಿಗೆ ಇವತ್ತು ಅತ್ಯಂತ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸನ್ನು ಕಟ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ. ಹಾಗಾಗಿ ಸಾಕಷ್ಟು ಹೊರೆಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ನಮ್ಮ ಮೇಲೆ ಹೊರೆ ಹಾಕಿರ್ತಕ್ಕಂಥದ್ದು. ನೀವು ಹೇಳ್ದಂಗೆ ಪೆಟ್ರೋಲ್ ಬೆಲೆ ಇರ್ಬೋದು, ಇವೆಲ್ಲ ಇವತ್ತೇನು ಏರಿಕೆ ಮಾಡಿರ್ತಕ್ಕಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಇವರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಿದೆಯಲ್ಲ, ಆ 5 ಗ್ಯಾರಂಟಿಗಳಿಗೆ ದುಡ್ಡು ಹಣಕಾಸು ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಪಾಪ ಇವತ್ತು ಜನಸಾಮಾನ್ಯರ ಮೇಲೆ ಈ ಒಂದು ದೊಡ್ಡ ಭಾರವನ್ನು ಇವತ್ತು ಹೊರಿಸ್ತಾ ಇರ್ತಕ್ಕಂಥದ್ದು. ಇದನ್ನು ಭಾಳ ಉಗ್ರವಾಗಿ ಇವತ್ತು ಒಂದು ಹೋರಾಟವನ್ನು ಮಾಡಿ ಇದನ್ನು ಭಾಳ ಖಂಡಿಸ್ತೇವೆ ನಾವು. ಇವತ್ತು ಜನಸಾಮಾನ್ಯರಿಗೆ ಈ ರೀತಿಯಾದಂಥ ಒಂದು ಒತ್ತಡದ ಹಿನ್ನೆಲೆಯಲ್ಲೂ ಕೂಡ ಇವತ್ತು ಜನರ ಮೇಲೆ ಇಷ್ಟು ಏರಿಕೆಯನ್ನು ಆಗ್ತಾ ಇರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನತಾದಳ ಪಕ್ಷ ಹೋರಾಟ ಮಾಡ್ತೇವೆ.